ನಮಸ್ಕಾರ ಈ ಊರಿನ ದಣಿಗಳಿಗೆ. ವೆಲ್ಕಮ್ ಧರ್ಮರಾಜ್, ವೆಲ್ಕಮ್. ಇಲ್ಲಿವರೆಗೆ ಬಂದ ಕಾರಣವೇನು? ಕಾರಣ ಇದೆ ಗೌಡ್ರೆ, ಕಾರಣ ಇದೆ. ಇಡೀ ರಾಜಕಾರಣಿಗಳು ನಿಮ್ಮ ಕಪ್ಪೆ ಮಸ್ಟಿಯಲ್ಲಿ ಇಟ್ಟುಕೊಂಡು ಈ ರೈತಾಪ ಜನರಿಗೆ ಸರ್ಕಾರದಿಂದ ಸೇರಬೇಕಾದ ಬೀಜ ಗೊಬ್ಬರ ಸಾಲ ಸೌಲಭ್ಯವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ಮೆರೆತಿರುವಲ್ಲ, ನಾಚಿಕೆ ಆಗಬೇಕು ನಿನ್ನ ಹೇಜ ಜನ್ಮಕ್ಕೆ. ಲೇಕುತ್ತೆ ಈ ರೈತರನ್ನೇ ನಡೆಸುವ ನನ್ನ ಗೆಳೆಯನ ಮುಂದೆ ನಿನ್ನ ಗಂಟೆ ಬಾರಿಸಿದ್ರೆ ಏನು ಪ್ರಯೋಜನವಿಲ್ಲ. ಮೊದಲು ನಿನಗಾದ ಅನ್ಯಾಯನ್ನು ಅಷ್ಟೇ ಹೇಳ. ನಮ್ಮಂತ ರೈತರ ಆಸ್ತಿ ಕಸಿದುಕೊಂಡು ಅನ್ಯಾಯದಿಂದ ಅರಮನೆ ಕಟ್ಟಿಸಿ ಅದೇ ಅರಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಮ್ಮ ವಿಕ್ರಮನ ಕೈಯಲ್ಲಿ ಕೊಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರೆ ಸುಮ್ಮನೆ ಇರುತ್ತಾನೆ ಎಂದು ತಿಳಿದುಕೊಳ್ಳುವ ರೈತ ರಾಜ್ಯಕ್ಕೆ ನಿಮ್ಮೆಲ್ಲರನ್ನು ಸುಟ್ಟು ಹಾಕುತ್ತಾನೆ. ಸೋಟು ಹಾಕುವುದರ ಸಿಟ್ಟಿನ ವಯಸ್ಸಲ್ಲಿ ಸಿಕ್ಕಂತೆ ಪದವೇ ಪರಿಮ್ಯಾನ ನಿಮ್ಮನ್ನು ನನ್ನ ಮುಟ್ಟಲು ಬಂದರೆ ನಿಮ್ಮನ್ನು ಕಟ್ಟಿ ಹಾಕಿ ಮೆಟ್ಟಿಸಿವೆ ನಿಮ್ಮ ಕೆಟ್ಟ ಶರೀರವನ್ನು ಶಕ್ತಿ ಮಾಡಿಬಿಡಿ. ಕಟ್ಟಿ ಹಾಕಲೇ ಕೆಟ್ಟ ರೈತನನ್ನು. ಎಲೆ ಸೊಕ್ಕಿನ ಸೌಕರ ನನ್ನನ್ನು ಕಟ್ಟಿ ಹಾಕಿ ಇಟ್ಟಿದ್ದಾರೆ. ರೈತನ ಅವಶ್ಯಕತೆ ಬೇಕಾಗಿಲ್ಲ. ನಿನ್ನನ್ನು ಯಾರು ಬಿಡಿಸಿಕೊಳ್ತಾರೋ ನಾನು ನೋಡುತ್ತೇನೆ. ಎಲೆ ಅಲ್ಕ ನನ್ನ ಮತ್ತಿರ ಈ ರೈತನೇ ರಾಷ್ಟ್ರದ ಸಂಪತ್ತು. ಈ ರೈತ ನೀನು ಬಿಚ್ಚಿ ಬಿಡ್ತಿರೋದ ತಿಳಿದುಕೊಂಡಲೇ ಪರಿಮ್ಯ ಲೇ ಮಾರ್ಗುಳಿ ಬಾರಿಸಿ ಬಂಡ ಸೊಳೆ ಮಗನನ್ನು ನಮ್ಮ ದನೆಯ ಮನೆಗೆ ಬಂದು ನಮಗಂತೆ ಸಿಕ್ಕಂತೆ ಮಾತಾಡ್ತೇನೋ ಸೊಕ್ಕಿನ ಕೊಂಡಿ ತಾಳ ಮಗಳೇ ನನ್ನ ಅರ್ಥವನ್ನು. ಅಂತಂದ್ರ ಸಾಕ ಸೆಡ್ಲಿ ಹೊಡೆದಂಗ ಹೊಡಿತೇನ್ರಿ ಆ ಮಗನ. ಬೆಟ್ಟು ಬಿಡ್ರಿ ನಾನು ಒಂದು ಕೈ ನೋಡೇ ಬಿಡ್ತಾನ. ಲೇ ಶಕ್ತಿ ಬಾರಿಸುವ ಬಡಬೇಕಾರಿ ನಾನು ರೌಡಿಗಳ ವೇಸ್ಟ್ ಬಾಡಿಗಳು ಕಟ್ಟಿದ ಹಗ್ಗ ಒಮ್ಮೆ ಬಿಚ್ಚಿ ನೋಡಿರು. ರೋಚ ಗೆದ್ದ ರೈತ ನಿಮಗೆಲ್ಲರನ್ನು ಕೊಚ್ಚಿ ಹಾಕುತ್ತಾನೆ ಈ ರೈತನ ರಾಜ್ಯದಲ್ಲಿ. ಲೇ ಮಾರಿಗುಡಿ ಇವನ ಸುಟ್ಟು ಹಾಕಲಿಕ್ಕೆ ನಮ್ಮ ತೋಟದ ಕಡಿಯನ್ನು ಗೋಡ್ ಹಾಕು. ಈ ಮಗನ ಶರೀರ ಸೋರ್ತು ಹಾಕಿ ಬಿಡೋಣ. ಆಯ್ತ್ರಿಯಪ್ಪ ಸಣ್ಣ ಹೊತ್ಕೊಂಬರಿ ಮಗನ ಹಣ ನೆತ್ತ ನೋಡಿ ಊರಾಗಿನ ಜನ. ಏ ದಡಿಮ್ಯ ಈ ನಿನ್ನ ಜರವಾಗಿದೆ ಕಾಣೋದಿಲ್ಲ ಮಗನೇ. ನಿನಗೆ ತಕ್ಕ ಶಿಕ್ಷಣ ಕೊಡಲೇಬೇಕು. ಸಾಕು ನಿಲ್ಲಿಸು ಗೌಡ ನಿನ್ನ ಸೂರತನ ಶೌರ್ಯವನ್ನು. ಇನ್ನೊಂದೇನು ನನ್ನ ಅಣ್ಣನ ಮೇಲೆ ಬಿದ್ದಿದ್ದೆ. ಆದರೆ ಇದೇ ಗಂಡು ಗೊಡಲಿಯಿಂದ ಆಡುವುದು ಖಂಡಿತ. ಗಜೇಂದ್ರ ಗೌಡರ ಮನೆಗೆ ಬಂದು ಗಾಚಿಸಿ ಗಾಂಡುಗಳಲ್ಲಿ ಎತ್ತಿದರೆ ನಾವೇನು ಗಾಂಡುಗಳನ್ನು ತೆಗೆದುಕೊಂಡೇನೋ ಬಚ್ಚ. ನಾನು ಮನಸ್ಸು ಮಾಡಿದರೆ ಇದೇ ಮಣ್ಣಲ್ಲಿ ನಿನ್ನನ್ನು ಹೂತು ಹಾಕಿ ಎಚ್ಚರದಿಂದ ಮಾತನಾಡುವ. ಇದೇ ಮಣ್ಣಲ್ಲಿ ಚಿನ್ನ ಬೆಳೆಯುವ ನಮ್ಮನ್ನು ಹೂತು ಹಾಕುವೆನೆಂದು ಬಂದರೆ ಎಲ್ಲರ